ಬನ್ನಿ ಅತ್ತೆ. ಅತ್ತೆ, ನಾನೇ ತೆಗಿತೀನಿ ಇರಿ, ಒಂದ್ ನಿಮಿಷ. ಬನ್ನಿ ಅತ್ತೆ, ಬನ್ನಿ. ಕೂತ್ಕೊಳ್ಳಿ ಅತ್ತೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಯ್ಯೋ, ಮನೆ ಒಳಗ್ ಬಂದಾಯ್ತು, ತೆಗ್ಗೆ ಛತ್ರಿ. ಗೊತ್ತು ಬಿಡಿ ಅತ್ತೆ, ನಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೋಬೇಕಲ್ವಾ. ನೀವು ಕೂತ್ಕೊಳ್ಳಿ ಅತ್ತೆ, ಕೂತ್ಕೊಳ್ಳಿ. ನಿಧಾನ ನಿಧಾನ ಕೂತ್ಕೊಳ್ಳಿ. ಅತ್ತೆ, ಕಾಲ್ ಚಾಚಿ. ಹೋಗ್ಲಿ ಬಿಡೆ, ಇವಾಗ ಯಾಕೆ ಹೇಳು? ಹಾಗಲ್ಲ ಅತ್ತೆ, ನೀವು ಆಚೆಯಿಂದ ಬರ್ತಾ ಇದ್ದೀರಾ ಅಲ್ವಾ, ಕಾಲ್ ನೋವಾಗಿರ್ತೇನೋ ಅನ್ಕೊಂಡೆ, ಅದಕ್ಕೆ. ಬಂದಿದ್ದು ಕಾರಲ್ಲೇ ಅಲ್ವೇನೆ? ಆದ್ರೂ ಕಾಲ್ ಮಡ್ಸ್ಕೊಂಡು ಕೂತ್ಕೋಬೇಕು ಅಂದ್ರೆ ಎಷ್ಟು ಕಷ್ಟ ಅಲ್ವಾ ಅತ್ತೆ. ಇಲ್ಲಿ ಕಾಲ್ ಕೊಡಿ, ಕೊಡಿ ಅತ್ತೆ. ಚಾರು, ಈ ಒಡವೆಗಳಲ್ಲಿ ಸ್ವಲ್ಪ ತೆಗ್ದು. ಅಯ್ಯೋ ಅತ್ತೆ, ಬೇಡ. ಏನಾಯ್ತು ಚಾರು? ನೀವು ಈ ಒಡವೆ ಹಾಕೊಂಡು ಮನೆ ತುಂಬಾ ಓಡಾಡ್ತಾ ಇದ್ರೆ ಸಾಕ್ಷಾತ್ ಆ ಮಹಾತಾಯಿ ನೋಡ್ದ ಹಾಗೆ ಆಗುತ್ತೆ ಅತ್ತೆ. ನಿಮಗೆ ಹೀಗೆ ಸೇವೆ ಮಾಡೋ ಅದೃಷ್ಟ ನನಗೆ ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ಅತ್ತೆ. ಲೇ ಪದ್ಮ, ಒಂದ್ ಒಳ್ಳೆ ಕಾಫಿ ಮಾಡ್ಕೊಂಡ್ ಬರೇ. ಮಾವಯ್ಯ, ಇನ್ಮೇಲೆ ಅತ್ತೆ ಹತ್ರ ಕಾಫಿ ಎಲ್ಲ ಕೇಳ್ಬೇಡಿ. ನನ್ನ ಹೆಂಡತಿ ನಾನ್ ಕೇಳ್ದೆ ಇನ್ಯಾರನ್ನ ಕೇಳ್ತೀನಮ್ಮ. ಆದ್ರೂ ಇದೆಲ್ಲ ಏನು? ಇಲ್ಲಿ ನೋಡಿ ಮಾವಯ್ಯ, ನೀವು ಅತ್ತೆಗೆ ಈ ರೀತಿ ಕೆಲಸ ಎಲ್ಲ ಹೇಳ್ಬೇಡಿ, ಪಾಪ ಅವ್ರಿಗೆ ಸುಸ್ತಾಗುತ್ತೆ. ಹೌದು ಹೌದು, ನನ್ ಒಡವೆಗೂ ಕೂಡ ಸುಸ್ತಾಗೋಗುತ್ತೆ. ಅಯ್ಯಯ್ಯೋ, ಏನು ಕಾಫಿ ಮಾಡ್ಬಿಟ್ರೆ ಸುಸ್ತಾಗ್ಬಿಡ್ತಾಳ? ಹೌದು. ಕಾಫಿಗೆ ಸುಸ್ತಾದ್ರೆ ಇನ್ ಊಟದ ವಿಷಯ ಏನಮ್ಮ? ಫೋನಲ್ಲಿ ನೋಡಿ ನಾನೇ ಮಾಡ್ತೀನಿ ಬಿಡಿ ಮಾವಯ್ಯ. ಆ ಫೋನಲ್ಲಿ ನೋಡಿ ನೀನ್ ಪ್ರಯೋಗ ಮಾಡ್ತಿದ್ರೆ ಆ ಮಾಡಿರೋ ಅಡುಗೆನ ತಿಂದು ನಾವೇನೇನಾಗ್ಬೇಕೋ ಏನೋ. 4 ಸಲ ಮಾಡಿದ್ರೆ 5ನೇ ಸಲ ಅದಕ್ಕದಾಗೆ ಬರುತ್ತೆ ಬಿಡಿ ಮಾವಯ್ಯ. ಹಾ, ಏನಮ್ಮ ಆ ಡಬ್ಬ ಅಡುಗೆ ತಿನ್ಬೇಕಂತೀಯಾ? ನೀವಿರಿ ಅಪ್ಪ. ಚಾರು, ಹಸ್ವಾಗ್ತಿದೆ, ಊಟ ಹಾಕು ಬಾ. ಅತ್ತೆ ಕಾಲ್ ಒತ್ತಾ ಇಲ್ವಾ? ಅಮ್ಮನ್ ಸೇವೆ ಮುಖ್ಯನಾ, ನನ್ಗೆ ಹಸ್ವಾಗಿರೋದು ಮುಖ್ಯನಾ? ಅದು ನಂಗೆ ನಮ್ಮ ಅತ್ತೆ ಆದ್ಮೇಲೆನೆ ಬಾಕಿ ಎಲ್ರು. ನೋಡಮ್ಮ ಸೊಸೆ ಮುದ್ದು, ಪತಿಯೇ ಪ್ರತ್ಯಕ್ಷ ದೈವ ಅಂತ ಕೇಳಿದೇವೆ ಹೊರತು ಅತ್ತೆನೇ ಪ್ರತ್ಯಕ್ಷ ದೈವ ಅಂತ ಯಾವ ಗ್ರಂಥದಲ್ಲೂ ಇಲ್ಲಮ್ಮ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ನಮ್ಮ ಅತ್ತೆನೇ ದೈವ. ನೋಡಪ್ಪ, ಏನದ್ಗೆ ಎಲ್ಲೋ ಹೋಗಿರೋ ಹಾಗಿದೆ. ನಾವು ಮದ್ವೆಗೆ ಹೋಗ್ಬೇಕು. ಆ ವೈಭವ ಪಿಕ್ಚರ್ ಹಾಗೆ ಕಣ್ಣು ಕಾಣಿಸ್ತಾ ಇದ್ರೆ ಅಯ್ಯೋ ಎಷ್ಟು ಚೆನ್ನಾಗಿದ್ಯೋ. ಆದ್ರೆ ಏನ್ ಪ್ರಯೋಜನ, ಬರೀ ಕನಸು ಕಾಣೋದೇ ಆಗೋಯ್ತು. ಆ ಕನ್ಸು ನಿಜ ಆಗಲ್ವಲ್ಲ. ಏನ್ರೇ, ಇನ್ನೂ ನಿಮ್ ಅಲಂಕಾರ ಮುಗ್ದಿಲ್ವಾ?
ಮದ್ವೆ ಹುಡ್ಗನ್ ರೆಡಿ ಮಾಡೋದ್ ಬಿಟ್ಟು ನೀವೇನ್ರೇ? ಮದ್ವೆ ಹುಡುಗ ಮಾತ್ರ ಅಲ್ಲಮ್ಮ, ಅವ್ರ ಅಮ್ಮ ಕೂಡ ನೀಟಾಗಿ ಅಲಂಕಾರ ಮಾಡ್ಕೋಬೇಕು. ಹಾಗನ್ಕೊಂಡು ನೀವ್ ಅಲಂಕಾರ ಮಾಡ್ಕೊಂಡ್ ಕೂತ್ಕೊಂಡಿದ್ರೆ ಸ್ವಲ್ಪ ಹೊತ್ತಲ್ಲೇ ಮುಹೂರ್ತನೂ ಮುಗ್ದೋಗತ್ತೆ. ತುಂಬಾ ಕೆಲ್ಸ ಇದೆ, ಬನ್ನಿ. ಅತ್ಗೆ ಬೇಗ ಬನ್ನಿ. ಸೀನು ನನ್ನಿಂದ ತಪ್ಪಾಗಿ ಹೋಯ್ತು, ಕ್ಷಮಿಸು ಅಂತ ಕೇಳ್ತಿದ್ದಾನಲ್ವಾ? ಆದ್ರೂ ನೀನು ಇಷ್ಟು ಹಠ ಮಾಡಿ ನಾನು ಕ್ಷಮಿಸಲ್ಲ, ನಾನು ಹೊರಟೋಗ್ತೀನಿ ಅಂದ್ರೆ ಹೇಗಮ್ಮ? ಇದೊಂದು ಸಾರಿ ಕ್ಷಮಿಸು ಆದ್ಯಾ. ಬೇಡ ದೊಡ್ಡಮ್ಮ, ಪ್ರೀತಿಸಿದ್ರೆ ಎಲ್ರೂ ಆನಂದ ಪಡ್ತಾರೆ, ಆದ್ರೆ ನಾನು ಅವಮಾನ ಪಟ್ಕೊಂಡೆ, ನೋವನ್ಬೋಸ್ದೆ. ಕೊನೆಗೆ ಅವ್ನು ನನ್ನ ಮೇಲೆ ಕೈ ಕೂಡ ಮಾಡ್ದ. ಇಷ್ಟ ಆದ್ರೂ ಎಲ್ಲ ಮರ್ತು ಹೋಗಿ ಮತ್ತೆ ಸೀನುನ ಹೇಗೆ ಒಪ್ಕೊಳ್ಳಿ ನಾನು, ಹೇಳು? ತಾಳಿ ಕಟ್ಟು ಅಂತ ಅವ್ನ್ ಮುಂದೆ ಹೇಗ್ ತಲೆ ತಗ್ಸು ಅಂತೀಯ? ನಾನು ಮಾಡಿದ ತಪ್ಪೇ ಆದ್ಯ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ಯಾರ್ದು ಮಾತು ಕೇಳಿ ನಿನಗೆ ನೋವು ಕೊಡಲ್ಲ. ಸೀನು ಮಾಡಿದ್ದು ತಪ್ಪೇ ಅಮ್ಮ. ಅವನಿಗೆ ತನ್ನ ತಪ್ಪಿನ ಅರ್ಥ ಆದ್ಯ, ಟೈಮ್ ಇಲ್ಲ. ಮಾಡಿರೋ ತಪ್ಪಿಗೆ ಮನಸ್ಫೂರ್ತಿಯಾಗಿ ಕ್ಷಮೆ ಕೇಳಿದ್ದೀನಿ. ಮುಹೂರ್ತದ ಸಮಯ ಬಂತು ಅಂದ್ರೆ ಚಾರು ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಕಟ್ಟು ಸೀನು, ನೀನೇ ಬೇಕು ಅಂತ ಇಷ್ಟಪಟ್ಟು ಮದ್ವೆ ಆಗ್ತಿದ್ಯಲ್ಲ, ಹೋಗಿ ಚಾರು ನಮ್ಮ ಮದ್ವೆ ಮಾಡ್ಕೊಂಡು ಹಾಯಾಗಿರು. ಮತ್ತೆ ನನ್ ಬಗ್ಗೆ ಯೋಚನೆ ಮಾಡೋದ್ ಯಾಕೆ? ನನ್ನ ಹತ್ರ ಬಂದು ನಿಂತಿರೋದ್ ಯಾಕೆ? ನೋಡಿ ಅತ್ತೆ, ಹೇಗ್ ಮಾತಾಡ್ತಿದ್ದಾಳೆ. ಇದಕ್ಕಿಂತ ಇನ್ನೇನ್ ಮಾಡ್ಲಿ? ನನ್ನ ನೋವನ್ನ ಇವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ? ನೀನ್ ಏನೇ ಹೇಳಿದ್ರು, ಎಷ್ಟೇ ಕೇಳ್ಕೊಂಡ್ರು ನಿನ್ ಮೇಲೆ ನನಗೆ ಪ್ರೀತಿ ಹುಟ್ಟಲ್ಲ. ಹೊಸ್ದಾಗಿ ಹುಟ್ಟೋದಕ್ಕೇನಿದೆ? ಮಾವನ್ ಮೇಲೆ ನಿಂಗೆ ಪ್ರೀತಿ ಇದ್ದೇ ಇದೆ.
ನಿಂಗೆ ಬಂದಿರೋ ಕೋಪದಿಂದ ಆ ಪ್ರೀತಿನ ನೀನು ಮುಚ್ಚಿಡ್ತಿದ್ಯಾ ಅಷ್ಟೆ. ಅಪ್ಪನ ಹತ್ರ ಮಾವ ಕೆಟ್ಟೋನಾಗಬಾರ್ದು ಅಂತ ಮದ್ವೆ ಇಷ್ಟ ಇಲ್ಲ ಅಂತ ನೀನೇ ಯಾಕೆ ಹೇಳ್ದೆ? ನಾನ್ ಹೇಳ್ದೆ ಇದ್ರು ಸೀನು ಹೇಳ್ತಿದ್ನಲ್ವಾ, ಆಗ್ಲಾದ್ರೂ ಇದೇ ತಾನೇ ನಡೀತಿತ್ತು. ಅದೇ ನಾನು ಹೇಳಿದ್ದು, ಹಾಗೆ ನಡಿಬಾರ್ದು ಅಂತ ಮಾವನ್ ಕಾಪಾಡಬೇಕು ಅಂತ ನಿನ್ಮೇಲೆ ಅಪವಾದ ಹಾಕೊಂಡು ಅಪ್ಪನ ಹತ್ರ ಕೂಡ ಕೆಟ್ಟವಳಾಗಿದ್ಯಾ ಅಂದ್ರೆ ಮಾವನ್ ಮೇಲೆ ನಿಂಗೆ ಪ್ರೀತಿ ಇದೆ ಅಂತಾನೆ ಅಲ್ವಾ? ನೋಡಮ್ಮ ಆದ್ಯ, ನಿನ್ನ ಇಷ್ಟನ ಪ್ರೀತಿನ ದೂರ ಮಾಡ್ಕೊಂಡು ನೀನು ಹೊರಟೋದ್ರೆ ನಾಳೆ ನೋವು ಪಟ್ಕೊಳ್ಳೋದು ನೀನು ಮಾತ್ರ ಅಲ್ಲ, ನಾವು ಕೂಡ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಮ್ಮ. ಏನ್ ಅರ್ಥ ಮಾಡ್ಕೋಬೇಕು ದೊಡ್ಡಮ್ಮ? ಪ್ರೀತಿ ಇದೆ ಅಂದ್ರೆ ಪ್ರೀತಿ ಮಾತ್ರ ಇದ್ರೆ ಸಾಕಾಗಲ್ಲ, ನಂಬಿಕೆನೂ ಇರಬೇಕು. ಆ ನಂಬಿಕೆ ಸೀನುಗೆ ಇಲ್ಲ. ಅದಕ್ಕೆ ಯಾರ್ ಏನೇ ಹೇಳಿದ್ರು ನಂಬ್ದ, ಪ್ರಾಣ ಅನ್ಕೊಂಡಿರೋ ನನ್ನನ್ನೇ ಬಿಟ್ಕೊಟ್ಟ. ಯಾವ ನಂಬಿಕೆ ಆದ್ರೂ ಸ್ವಲ್ಪ ದಿನ ಮಾತ್ರ ಇರುತ್ತೆ, ಆದ್ರೆ ಪ್ರೀತಿಸಿ ಮದ್ವೆ ಆಗ್ಬೇಕು ಅನ್ಕೊಂಡಿರೋ ವ್ಯಕ್ತಿ ಮೇಲಿರೋ ನಂಬಿಕೆ 100 ವರ್ಷ ಆದ್ರೂ ಗಟ್ಟಿಯಾಗಿರ್ಬೇಕು. ಆಗ ಮಾತ್ರ ಅದು ಪ್ರೀತಿ ಆಗುತ್ತೆ. ಮಾವ, ಏನು ಪ್ರಯೋಜನ ಇಲ್ಲ, ಮೊದಲು ಬಾಟಲ್ ತೆಗೆದು ಹೆದರ್ಸು. ಆದ್ಯ, ಇಲ್ಲಿ ನೋಡು. ಏನದು? ಇದು ವಿಷ. ಮದ್ವೆಗೆ ಒಪ್ಕೊಳ್ದೇ ಇದ್ರೆ ಇದನ್ನ ಕುಡಿದು ಬಿಡ್ತೀನಿ. ಈ ಸೀನು, ಮೊದ್ಲದನ್ನ ಬಿಸಾಕೋ. ಅತ್ತೆ, ಆದ್ಯ, ಸೀರಿಯಸ್ಲಿ ಸಿನ್ಸಿಯರ್ಲಿ ಹೇಳ್ತಿದ್ದೀನಿ, ಇದೇ ಮುಹೂರ್ತದಲ್ಲಿ ನಮ್ಮಿಬ್ಬರಿಗೂ ಮದುವೆ ಆಗ್ಬೇಕು. ಹಾಗೆ ನಡೀದೇ ಇದ್ರೆ ಮರುಕ್ಷಣನೇ ಈ ವಿಷ ಕುಡಿದು ಸಾಯ್ತೀನಿ. ನೀನು ಒಪ್ಕೊಳ್ದೇ ಇದ್ರೆ ಈ ಮದುವೆ ಮುಹೂರ್ತ ನನ್ನ ಸಾವಿನ ಮುಹೂರ್ತ ಆಗುತ್ತೆ. ಇದು ಮೊದಲನೇ ಸಲ ಆಗಿದ್ರೆ ನಂಬ್ತಿದ್ನೇನೋ. ಹೀಗೆ ಅವತ್ತು ಎಲ್ಲೋ ಟೂರಲ್ಲಿದ್ದೆ ನನ್ನನ್ನ ಹುಡುಕೊಂಡ್ ಬಂದು ನಿನ್ ಜೊತೆನೆ ಬದುಕು, ಇಲ್ಲ ಅಂದ್ರೆ ಸತ್ ಹೋಗ್ತೀನಿ ಅಂತ ಹೇಳ್ದೆ. ನಂಬಿಕೆ ಇಟ್ಟೆ, ಪ್ರೀತಿಸ್ದೆ, ಮದ್ವೆ ಮಾಡ್ಕೋಬೇಕು ಅಂತಾನು ಅನ್ಕೊಂಡೆ. ಆದ್ರೆ ಆಗ ನನ್ ಜೊತೆನೆ ಬದುಕು ಅಂದಿದ್ ನೀನು ನನ್ನ ಮದ್ವೆ ಮಾಡ್ಕೋಬೇಕು ಅಂದ್ರೇನೆ ಭಯ ಪಟ್ಟೆ. ನನ್ ಜೊತೆ ಸೇರಿ ಬದುಕೆ ಬೇಡ ಅನ್ಕೊಂಡೆ. ಅದ್ರಲ್ಲಿ ಯಾವ್ದು ನಿಜ? ಅವತ್ತು ನೀನ್ ಬೇಕು, ನಿನ್ ಜೊತೆನೆ ಬದುಕ್ಬೇಕು ಅನ್ಕೊಂಡಿದ್ ನಿಜಾನ? ಇವತ್ತು ಬೇಡ, ನಿನ್ ಜೊತೆ ಬದುಕೋದಕ್ಕಾಗಲ್ಲ ಅಂತ ಬೇರೆಯವ್ರ ಜೊತೆ ಮದ್ವೆ ಆಗೋದಕ್ಕೆ ರೆಡಿಯಾಗಿ ನಿಂತಿರೋದ್ ನಿಜಾನ? ಯಾವ್ದು ನಿಜ? ಅದಾ ಇದ? ಆಗಿದ್ದಿದ್ದು ನೀನೆ, ಈಗಿರೋದು ನೀನೆ, ಮಾತ್ ಕೊಟ್ಟಿದ್ದು ನೀನೆ, ಮನ್ಸ್ ಬದಲಾಯಿಸ್ಕೊಂಡಿರೋದು ನೀನೆ. ನಾನ್ ಹಾಗೆ ಬದಲಾಗಲ್ಲ ಸೀನು, ಬದಲಾಗ್ಬೇಕು. ಇಷ್ಟ ಆಗಿರೋ ವ್ಯಕ್ತಿಗೋಸ್ಕರ ಇಷ್ಟನೇ ಬದಲಾಯಿಸ್ಕೊಳ್ತೀವಿ, ಆಸೆ ಆಕಾಂಕ್ಷೆಗಳನ್ನು ಬದಲಾಯಿಸ್ಕೊಳ್ತೀವಿ. ಅಂಥದ್ರಲ್ಲಿ ನಿರ್ಧಾರನ ಬದಲಾಯಿಸ್ಕೊಳಕ್ಕಾಗಲ್ವಾ? ದೊಡ್ಡಮ್ಮ, ಮಾತಾಡ್ಬೇಡ ನೀನು ಆದ್ಯ. ನಿಮ್ಮಿಬ್ರು ಮದ್ವೆ ನಡೆಯುತ್ತೆ, ಅದನ್ನ ನಾನೇ ನಡೆಸಿ ತೋರಿಸ್ತೀನಿ. ಅದ್ ಹೇಗೆ ದೊಡ್ಡಮ್ಮ? ಬಲವಂತವಾಗಿ ನಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀಯಾ? ನೋಡು ಆದ್ಯ, ನಿಜವಾಗ್ಲೂ ಇವನ್ ಮೇಲೆ ನಿನಗ್ ಪ್ರೀತಿ ಇಲ್ಲ ಅಂದ್ರೆ ನಾನ್ ಖಂಡಿತವಾಗ್ಲೂ ಏನು ಮಾಡಲ್ಲ. ಆದ್ರೆ ಒಬ್ರ ಮೇಲೊಬ್ರಿಗೆ ನಿಮ್ಮಿಬ್ರಿಗೂ ಪ್ರೀತಿ ಇದೆ ಕಣೆ. ಯಾರು ಇಟ್ಟಿರೋ ಪರೀಕ್ಷೆಗೆ ಹೆದರ್ಕೊಂಡು ಮದ್ವೆನೇ ಬೇಡ ಅಂತ ಹೇಳ್ತಿದ್ಯಲ್ಲ ನೀನು. ಅದಕ್ಕೆ ಈ ಮದ್ವೆನ ನಡೆಸಿ ನಿನ್ನ ಭಯನ ದೂರ ಮಾಡ್ತೀನಿ. ದೊಡ್ಡಮ್ಮ, ಆದ್ಯ, ಈ ಮದ್ವೆ ನಡೆಯುತ್ತೆ, ಅದು ನಿನ್ನ ಜೊತೆನೆ ನಡೆಯುತ್ತೆ. ನಿನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡೆಯೋ ಪ್ರಯತ್ನ ಮಾಡ್ಬೇಡ ಆದ್ಯ, ಇದರಿಂದ ಯಾರಿಗೂ ಒಳ್ಳೇದಲ್ಲ.
ನಿನಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಗೊತ್ತಿರೋ ಅಮ್ಮ ಕಣೆ ನಾನು. ನಿನ್ನ ದೊಡ್ಡಮ್ಮ. ಹೋಗಿ ಬೇಗ ತಯಾರಾಗು. ಸೀನು, ಹಲೋ ಮದ್ವೆ ಹುಡುಗಿ. ನಮ್ಮಮ್ಮ ಕೂಡ ನನ್ ಥರನೇ. ಒಂದ್ಸಲ ಅವ್ರು ನಿರ್ಧಾರ ಮಾಡಿದ್ರೆ ಅದನ್ನ ಬದಲಾಯಿಸಲ್ಲ. ಬೇಗ ರೆಡಿ ಆಗು. ಮೊದಲು ಈ ವಿಷಯನ ರಾಜಾರಾಮ್ ಅವ್ರಿಗೆ ಹೇಳಿದ್ರೆ ಒಳ್ಳೇದು. ಹಲೋ ಹಲೋ, ಯಾರು ಮಾತಾಡೋದು? ನೀವ್ಯಾರು ಮಾತಾಡ್ತಿರೋದು? ನಾನು ಬಿಟ್ಟು. ನೀವ್ಯಾರು? ಬಿಟ್ಟು ನಾನ್ ಕಣೋ, ಕಿಶೋರ್ ಚಿಕ್ಕಪ್ಪ. ಚಿಕ್ಕಪ್ಪ, ಇಲ್ಲಿ ನೋಡು, ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಹೇಳಿ ಚಿಕ್ಕಪ್ಪ. ನಿನಗೆ ಹೇಳೋದಲ್ವೋ? ಮನೇಲಿ ನಿಮ್ ದೊಡ್ಡಪ್ಪ ಆಗ್ಲಿ ದೊಡ್ಡಮ್ಮ ಆಗ್ಲಿ ಇದ್ರೆ ಕರಿ ಬೇಗ. ಸರಿ ಚಿಕ್ಕಪ್ಪ, ಒಂದ್ ನಿಮಿಷ ಇರಿ, ಕರಿತೀನಿ. ಓಕೆ. ಅಮ್ಮ, ಅಮ್ಮ, ಅಮ್ಮ ನೋವು. ಅಮ್ಮ, ಅಮ್ಮ. ಬಿಟ್ಟು ಏನಾಯ್ತು? ಮೆಟ್ಲಿಳಿಬೇಕಾದ್ರೆ ಜಾರ್ ಬಿದ್ದೋದೆ ಅಪ್ಪ. ರಕ್ತ ಬರ್ತಿದೆ. ಅದಕ್ಕೆ ಎಲ್ಲದಕ್ಕೂ ಓಡ್ ಹೋಗ್ಬೇಡ ಅಂತ ಹೇಳೋದು. ಇಲ್ಲೇ ಇರು, ಬಂದೆ. ಬಿಟ್ಟು ಬಿಟ್ಟು ಅಮ್ಮ, ನೋವ್ತಿದೆ. ಲೋ ಬಿಟ್ಟು, ಸ್ವಲ್ಪ ಹೊತ್ತು ಕಾಲ್ನ ಹಾಗೆ ಇಟ್ಕೊಂಡು ಕೂತ್ಕೋ. ಸ್ವಲ್ಪ ಹೊತ್ತಿರೋ. ಅಪ್ಪ, ಆಗೋಯ್ತು, ಸ್ವಲ್ಪ ಹೊತ್ತಿರು. ಬೇಡ. ಬಿಟ್ಟು ಅಮ್ಮ, ನೋವು. ನೋವ್ತಿದೆ. ಕಡಿಮೆ ಆಗುತ್ತೆ ಬಿಟ್ಟು, ಒಂದ್ ಸ್ವಲ್ಪ ಹೊತ್ತಿರು. ಉರಿತಿದೆ. ಆಗೋಯ್ತು. ಇನ್ಮೇಲಾದ್ರೂ ಸ್ವಲ್ಪ ನೋಡ್ಕೊಂಡು ಓಡಾಡು, ಆಯ್ತಾ? ಏನತ್ಗೆ ಏನೋ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮನೇಲಿ ನಮಗ್ ಗೊತ್ತಿಲ್ದೇನೆ ಏನೇನೋ ಘಟನೆಗಳು ನಡೆದ್ಬಿಟ್ಟಿದೆ ಶಿವರಾಜು. ಏನಾಯ್ತು ಅದಕ್ಕೆ? ನಿಜವಾಗ್ಲೂ ನನಗೋಸ್ಕರ ಈ ಮದ್ವೆಗೆ ಒಪ್ಕೋತ್ಯಾ? ಈ ಮನೆ ಮರ್ಯಾದೆನ 4 ಜನದ ಮುಂದೆ ಕಳಿಯೋದಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಆ ದಿನ ಮದುವೆ ಆಗೋದು ಬೇಡ ಅನ್ಕೊಂಡಿದ್ದೀನಿ. ನಮ್ಮ ಅಕ್ಕ ಇಂಥ ಕೆಲಸ ಮಾಡಿದ್ಲ. ಆದ್ಯ ಸೀನು ಮದುವೆ ಆಗದಿರೋ ಕಾರಣ ನಮ್ಮ ಅಕ್ಕನ. ಏನ್ ನಡೆದಿದೆ ಅಂತ ಗೊತ್ತಾಗೋಷ್ಟ್ರಲ್ಲಿ ತುಂಬಾ ತಡವಾಗಿ ಹೋಗಿದೆ ಶಿವರಾಜು. ಈಗ ನಮಗ್ ಜಾಸ್ತಿ ಸಮಯ ಇಲ್ಲ. ಹೇಗಾದ್ರೂ ಸರಿ, ಸೀನು ಆದ್ಯ ಮದ್ವೆ ಮಾಡಿಸೋದಿಕ್ಕೆ ಪದ್ಮನಿ ಹೇಗಾದ್ರೂ ಒಪ್ಪಿಸ್ಲೇಬೇಕು. ಒಪ್ಕೊಳ್ದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಬನ್ನಿ ಮಾತಾಡೋಣ, ಬನ್ನಿ.